ಧಾರವಾಡ ಜಿಲ್ಲೆಯಲ್ಲಿ ಭಾರೀ ಮಳೆ ಹಾಗೂ ಗಾಳಿಯ ಆರ್ಭಟ ಮುಂದುವರೆದಿದೆ. ನವಲಗುಂದದಲ್ಲಿ ವರ್ಷಧಾರೆಗೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಇನ್ನು ಸಂತ್ರಸ್ತರಿಗೆ ಕಾಳಜಿ ಕೇಂದ್ರವನ್ನ ಸ್ಥಾಪನೆ ಮಾಡಿದೆ ಜಿಲ್ಲಾಡಳಿತ. ನವಲಗುಂದ ತಾಲೂಕಿನ ಬೋಗಾನೂರು ಗ್ರಾಮದಲ್ಲಿ ಈ ಒಂದು ಕಾಳಜಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಮಳೆಯಿಂದಾಗಿ ಕಂಗಾಲಾದ ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಮನೆಗೆ ಮಳೆಯ ನೀರು ನುಗ್ಗಿದ್ದರಿಂದ ಜನರಿಗೆ ಸಮಸ್ಯೆ ಆಗಿದೆ. ಇನ್ನು ಊಟದ ಜೊತೆ ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಜಿಲ್ಲಾಡಳಿತ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಹಾಗೂ ಗಾಳಿಯ ಆರ್ಭಟ ಹೆಚ್ಚಾಗಿರುವಂಥದ್ದು. ಇನ್ನು ನವಲಗುಂದದಲ್ಲಿ ವರ್ಷಧಾರೆಗೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಹೀಗಾಗಿ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರದ ಸ್ಥಾಪನೆಯನ್ನ ಮಾಡಿದೆ ಜಿಲ್ಲಾಡಳಿತ. ನವಲಗುಂದ ತಾಲೂಕಿನ ಬೋಗಾನೂರು ಗ್ರಾಮದಲ್ಲಿ ಈ ಒಂದು ಕಾಳಜಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಮಳೆಯಿಂದಾಗಿ ಕಂಗಾಲಾದ ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಜೊತೆಗೆ ಮನೆಗೆ ಮಳೆಯ ನೀರು ಮನೆಯೊಳಗಡೆ ನುಗ್ಗಿದ್ರಿಂದ ಜನರಿಗೆ ಸಮಸ್ಯೆ ಆಗಿರುವಂಥದ್ದು. ಹೀಗಾಗಿ ಕಾಳಜಿ ಕೇಂದ್ರಗಳಲ್ಲಿ ಸದ್ಯ ಇವರೆಲ್ಲರೂ ಕೂಡ ಆಶ್ರಯವನ್ನ ಪಡಿತಾ ಇದ್ದಾರೆ. ಇನ್ನು ಊಟದ ಜೊತೆಗೆ ವಸತಿ ವ್ಯವಸ್ಥೆಯನ್ನ ಕೂಡ ಒಂದು ಜಿಲ್ಲಾಡಳಿತ ಮಾಡಿರುವಂಥದ್ದು. ಸಾಕಷ್ಟು ಮಕ್ಕಳಿರ್ತಾರೆ, ಗರ್ಭಿಣಿಯರಿರ್ತಾರೆ, ವಯಸ್ಸಾಗಿರುವಂತಹ ಅಂದರೆ ವೃದ್ಧರು ಕೂಡ ಇರುವಂಥದ್ದು. ಹೀಗಾಗಿ ಮನೆಯೊಳಗೆ ಮಳೆ ನೀರು ನಿಲ್ಲೋದು ಅಥವಾ ನುಗ್ಗೋದು ಈ ರೀತಿ ಆದಾಗ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಹೀಗಾಗಿ ಅವರಿಗೆ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯವನ್ನ ನೀಡಲಾಗ್ತಾ ಇದೆ. ಅದು